ನೂಲಿನ ನಂಟು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಸಾಕಷ್ಟು ರೋಚಕ ಕಥೆಗಳನ್ನು, ಅವರ ಕಾದಾಟ, ಅವರ ಪ್ರೀತಿ, ಏನಿತ್ತು ಒಡನಾಟ, ಇವೆಲ್ಲ ತಿಳ್ಕೊಂಡ್ವಿ ಮಾಸ್ಟರ್ ಕಿಶನ್ ಆ್ಯಂಡ್ ಕಿರಣ್ ಜೋಡಿ ಬಗ್ಗೆ. ಈ ಅಣ್ಣ ತಂಗಿರ್ದು ಇನ್ನೇನೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ, ಅವ್ರನ್ನೇ ಕೇಳ್ಬೇಡ. ಸೊ ಕಿರಣ್, ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ತಂಗಿಯ ಬಗ್ಗೆ? ತಂಗಿದು ಯಾವುದು ಕ್ವಾಲಿಟಿ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ನಿಮಗೆ? ಅಂದರೆ ಏನು ಭಾಳ ಇಷ್ಟ ಆಗುತ್ತೆ ಅಂದರೆ, ನಾನು ತುಂಬ ಚಿಕ್ಕವನಾಗ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಭಾಳಷ್ಟು ಚಿತ್ರಗಳಲ್ಲಿ, ಸೀರಿಯಲ್ಗಳಲ್ಲಿ. ಆ್ಯಂಡ್ ಕೇರ್ ಆಫ್ ಫುಟ್ಪಾತ್ ಮಾಡ್ತಾ ಇದ್ದೆ. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಆಗೋದು. ಮನೆಗೆ ಬಂದು ಹಂಗೆ ಮಲ್ಕೊಂಡ್ಬಿಡ್ತಾ ಇದ್ದೆ. ನಾನು ಶೂ ಇದ್ರೆ ಶೂ ಬಿಚ್ಚಿ, ಸಾಕ್ಸ್ ಬಿಚ್ಚಿ, ಕಾಲೊತ್ತಿ ಮಲಗಿಸೋದು. ಇವಾಗಲೂ ಅಷ್ಟೇ, ಒಂದೊಂದ್ಸರಿ ಸ್ಪೆಕ್ಸ್ ಹಾಕೊಂಡು ವಾಚು ಡ್ರೆಸ್ಸಲ್ಲೆಲ್ಲ ಮಲಗಿಬಿಟ್ಟಿರ್ತೀನಿ. ಸೊ ಎಲ್ಲ ತೆಗೆದಿಟ್ಟು ನೋಡಿಕೊಂಡು ಚೆನ್ನಾಗಿ, ಏನಾದ್ರು ಹುಷಾರಿಲ್ಲ ಅಂದರೆ ಎಲ್ಲ ಮಾಡಿಕೊಡ್ತಾಳೆ. ಸೊ ಅಂದರೆ ಕೇರಿಂಗ್, ತುಂಬ ಕೇರಿಂಗ್. ಆ್ಯಂಡ್ ಊಟ ಏನಾದ್ರು ಇದ್ರೆ ತಿನ್ಸೋದು, ಈ ರೀತಿಯಲ್ಲಿ ಭಾಳ ಕೇರಿಂಗ್. ಅದರಲ್ಲಂತೂ 2 ಮಾತಿಲ್ಲ. ಭಾಳ ಕೇರಿಂಗ್ ಅಂತೇಳಿ. ಅಣ್ಣಂದು ಏನು ಇಷ್ಟ ಆಗುತ್ತೆ? ಹೊಡೆದಾಟ ಬಡದಾಟ, ಅದ್ರ ಮಧ್ಯೆ ಪ್ರೀತಿ, ಅವನು ಬರ್ತಾನೆ ನಿನ್ಗೆ ಏನೇ ಆದರೂ ಇದೀನಿ ಅಂತ ತೋರಿಸ್ತಾನೆ, ಅದೆಲ್ಲ ಓಕೆ. ಅದು ಬಿಟ್ಟು ಇನ್ಯಾವ ಕ್ವಾಲಿಟಿ ನಿಂಗೆ ಭಾಳ ಓಕೆ, ದಿಸ್ ಮೈ ಬ್ರದರ್ ಅಂತ ಹೇಳ್ಕೊಳ್ಳೋಕೆ ಇಷ್ಟ ಆಗೋವಂಥದ್ದು? ಅವರು ತುಂಬ ಜಾಸ್ತಿ ಪ್ರೀತಿ ಮಾಡ್ತಾರೆ. ಮತ್ತು ನೆನಪಾಗ್ತಿಲ್ಲ, ಹೇಳೋದಕ್ಕೆ ಸಾಧ್ಯವಾಗದಷ್ಟಿದೆ. ಓಕೆ. ಸೊ ಸುಂದರ ಈ ಅಣ್ಣ ತಂಗಿ ಅಂತ ಅನುಭವ. ಆದರೆ ಈಗ ನೀನು ಕಾಲೇಜ್ ಮೆಟ್ಲು ಹತ್ತಾ ಇದೆಯಾ. ಸೊ ಈ ರಾಖಿ, ರಕ್ಷಾಬಂಧನ ಅಂತಂದರೆ ಸೊ ಅಣ್ಣ ತಂಗಿಯರೆಲ್ಲ ಕಟ್ತಾರೆ, ಖುಷಿ ಆಗುತ್ತೆ, ನೀನು ಪ್ರೌಡಾಗಿ ಫೀಲ್ ಮಾಡ್ಕೊಂಡು ಹೋಗ್ತೀಯ. ಆದರೆ ಕಾಲೇಜ್ ಡೇಸಲ್ಲಿ ಇರುತ್ತೆ, ಯಾರೊಬ್ರು ಬಂದು ಇವಳು ಕಟ್ತಾಳ ಬೇಡಪ್ಪ ಅಂತ, ಹಿಂಗೆಲ್ಲ ಇದ್ದಿದೆಯಾ ನಮ್ಮ ಫ್ರೆಂಡ್ಸ್? ಇವಾಗ ಕಾಲೇಜ್ ಸ್ಯಾಟರ್ಡೆ, ಸೊ ಅಷ್ಟೊಂದೇನಿಲ್ಲ. ಬಟ್ ನಾನು 10th ಸ್ಟ್ಯಾಂಡರ್ಡಲ್ಲಿ ರಕ್ಷಾಬಂಧನ ದಿನ ರಜಾ ಹಾಕಿದ್ದೆ. ಏನೋ ಒಂದು ಕಾರ್ಯಕ್ರಮ ಬಂದು ಯಾವುದೋ ಒಂದು ಅಕೇಶನ್ ಅಲ್ಲಿ ರಜಾ ಹಾಕಿದ್ದೆ. ಅಂದ್ರೆ ಬೇಕು ಅಂತ ರಜಾ ಹಾಕಿರ್ಲಿಲ್ಲ. ಇಲ್ಲ, ಬೇಕು ಅಂತ ಹಾಕಿರ್ಲಿಲ್ಲ. ಅಂಡ್ ರಜಾ ಹಾಕಿದ್ರು ಕಟ್ಟಬೇಕು ಅನ್ನೋರು ನೆಕ್ಸ್ಟ್ ಡೇ ಆದ್ರೂ ಕಟ್ತಾರೆ. ಬಟ್ ಅಂಥದ್ದೇನು ಇರ್ಲಿಲ್ಲ. ರಜಾ ಹಾಕಿದ್ದಕ್ಕಂತೂ ಇಡೀ ಕ್ಲಾಸ್ ರೇಗಿಸ್ತಾ ಇದ್ರು, ಏನಕ್ಕಪ್ಪ ಯಾರೋ ಹುಡುಗಿರೆಲ್ಲ ಕಟ್ತಾರೆ, ಒಳ್ಳೆ ಒಳ್ಳೆ ಹುಡುಗಿರು ಅಂತನಾ ರಜಾ ಹಾಕಿದ್ದು ಅಂತ. 9th ಸ್ಟ್ಯಾಂಡರ್ಡ್ನಲ್ಲಿ ಸ್ಕೂಲ್ಗೆ ಹೋಗಿದ್ದೆ, ಎಲ್ಲರಿಗೂ ಕಟ್ತಾ ಇದ್ರು, ನನಗೆ ಕಟ್ಟಿರ್ಲಿಲ್ಲ. ಸೊ ಏನ್ ಭಯ ಏನಿಲ್ಲ, ಕಟ್ಟಲ್ಲ ಅಂತ ಗೊತ್ತು ಒಂದು ಧೈರ್ಯದ ಮೇಲೆ ಅಂತ. ಓಕೆ. ಸೊ ನಿನ್ ಫ್ರೆಂಡ್ ಸರ್ಕಲ್ ಎಲ್ಲ ನೋಡಿರ್ತೀಯಲ್ವಾ ನೀನು ಸಾಕಷ್ಟು? ಹೌದು, ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿದ್ದೀನಿ. ಒಂದ್ ಸ್ವಲ್ಪ ಅಂದ್ರೆ ಯಾರು ಹುಡುಗಿನ ಬೀಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ರೆ ಫಸ್ಟ್ ಆ ಹುಡುಗಿ ಹೋಗಿ ಮಾಡೋದೇ ರಾಖಿ ಕಟ್ಬಿಡ್ತಾರೆ. ರಕ್ಷಾಬಂಧನ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಬಂದಿದ ತಕ್ಷಣ ಹೋಗಿ ರಾಖಿ ಕಟ್ಬಿಡ್ತಾರೆ. ಅವ್ರು ಗೊಳೋ ಅಂತ ಹಾಡೋ ಸೀನ್ ನಾವು ಅವ್ರಿಗೆ ಸಮಾಧಾನ ಮಾಡ್ಬೇಕು. ಓಕೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮಗೆ ಸ್ಕೂಲ್ಸಲ್ಲಿ ಅಥವಾ ನಿನ್ನ ಅಣ್ಣನ ಬಿಟ್ಟು ಬೇರೆ ಇನ್ಯಾರಿಗೆಲ್ಲ ನಿನ್ನ ರಕ್ಷಾಬಂಧನಕ್ಕೆ ರಾಖಿ ಹುಡುಕಿ ತಗೊಂಡು ಕಟ್ಟೋದು ಆ ಸಂಭ್ರಮ ಇರುತ್ತೆ? ನಾನು ಫ್ರೆಂಡ್ಸಿಗೆ ರಾಖಿ ಕಟ್ಟಬೇಕು ಅಂದರೆ ಅಣ್ಣನ ರಾಖಿಗಿಂತ ಚೆನ್ನಾಗಿರೋದು ತಗೊಳ್ಳಲ್ಲ. ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ಲೈಕ್ ಓಕೆ ಅಂತ ತಗೋತೀನಿ. ಓಕೆ. ಸೊ ಅಣ್ಣನ ಬೆಸ್ಟ್ ಇರಬೇಕು. ಬೆಸ್ಟ್ ಇರಬೇಕು. ಆ್ಯಂಡ್ ಕಟ್ತೀನಿ. ನಮ್ಮ ಕ್ಲಾಸಲ್ಲಿ 2 ಕಟ್ತೀನಿ. ಅವರು ತುಂಬ ಫ್ರೆಂಡ್ಲಿಯಾಗಿ ಬ್ರದರ್ಲಿ ಆಗಿದ್ದಾರೆ. ಸೊ ಅವರಿಬ್ಬರಿಗೆ ಕಟ್ತೀನಿ. ಆ್ಯಂಡ್ ನೋಡ್ಬೇಕು. ಏನು ಮಾಡ್ತೀಯ ನೀನು ರಕ್ಷಾಬಂಧನ ದಿನ? ಏನೇನು ರಿಚುವಲ್ಸ್, ಏನೇನೆಲ್ಲ ಸಂಪ್ರದಾಯಗಳನ್ನ ನೀವು ಪಾಲಿಸ್ತೀರಿ? ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೆ ಆಚರಣೆ ಅಂದರೆ? ಫಸ್ಟು ಕೂಡಿಸ್ಬಿಟ್ಟು ದೀಪ ಆರತಿ ಎತ್ತಿ, ಆಮೇಲೆ ಕುಂಕುಮ ಇಟ್ಟು, ಅದಾದಮೇಲೆ ಆಶೀರ್ವಾದ ತಗೊಂಡು, ಆಮೇಲೆ ರಕ್ಷಾಬಂಧನ ಕಟ್ಟಿ ಸ್ವೀಟ್ ತಿನ್ಸೋದು. ಓಕೆ. ಅಂದ್ರೆ ನಾವಿಬ್ರು ತಂದೆ ತಾಯಿಗೆ ದಿನ ಬೆಳಗ್ಗೆ ಎದ್ದು ಕಾಲಿಗೆ ಬಿದ್ದು ರಾತ್ರಿ ಮಲ್ಗಕ್ಕಿಂತ ಮುಂಚೆ ಕಾಲಿಗೆ ಬೀಳ್ತೀವಿ. ಸೊ ಕಿರಣ್ ನನಗೂ ಕಾಲಿಗೆ ಬೀಳ್ತಾಳೆ, ಸೊ ಆಶೀರ್ವಾದ ಮಾಡುವಂತ. ಸೊ ಆ ಒಂದು ಸಂಪ್ರದಾಯ ನಮ್ಮಲ್ಲಿ ಮೊದಲಿಂದ ಇದೆ ನಮ್ಮ ಮನೆಯಲ್ಲಿ. ಆ್ಯಂಡ್ ಐ ಆಮ್ ಶೂರ್ ನಾನು ಇವತ್ತೇನೇ ಇದ್ರು, ನನ್ನ ತಂಗಿ ಏನೇ ಇದ್ರು, ಅದು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ. ಸೊ ಇದನ್ನ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಏನೇ ಬೇಕಂದ್ರು, ಏನೇ ಒಂದು ಕಷ್ಟದಲ್ಲಿದ್ದರು ಅಥವಾ ಮೇಲಿದ್ದರೂ ಒಂದು ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಸ್ಕೂಲ್ಗೆ ಹೋಗೋದ್ರಿಂದ ಹಿಡ್ದು ಯಾರಾದರೂ ಹೊಡೆಯೋಕ್ಕೆ ಬಂದರೆ ಒಂದು ಪ್ರೊಟೆಕ್ಟಿವ್ ಆಗಿರೋದು ಅಪ್ಪ ಅಮ್ಮ. ಸೊ ಅವ್ರಿಗೆ ಕಾಲಕ್ಕೆ ಬಿದ್ದು ಅವ್ರ ಆಶೀರ್ವಾದ ತಗೊಳ್ಳೋದು ನಮ್ಮ ಕರ್ತವ್ಯ. ಕೊನೆಯದಾಗಿ ನೀನು ನಿನ್ನ ತಂಗಿಗೆ ಈ ರಕ್ಷಾಬಂಧನ ಸುದೀನದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀಯ?
ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ತಂದೆ ಯಾವಾಗ್ಲೂ ನಮ್ಮಿಬ್ಬರನ್ನ ಒಟ್ಟಾಗಿ ನೋಡೋದು ತುಂಬ ಇಷ್ಟಪಡ್ತಾರೆ. ಅಂದರೆ ನನಗೆ ಹೇಳ್ತಾ ಇರ್ತಾರೆ, ಜಗಳ ಆಡ್ಕೋ ಪರವಾಗಿಲ್ಲ, ಆದರೆ ಯಾವತ್ತೇ ಇದ್ರು ನಿನಗೆ ಮುಂದೆ ಆಗೋದು ನಿನ್ನ ತಂಗಿನೇ, ನಿನ್ನ ತಂಗಿಗೆ ಮುಂದೆ ಆಗೋದು ನೀನೇ. ಯಾಕೆಂದರೆ ಇವತ್ತಿನ ಜಗತ್ತು ಹಂಗಿದೆ, ಒಬ್ಬನ ನಂಬಕ್ಕಾಗಲ್ಲ, ಇನ್ನೊಬ್ಬನ ಬಿಡಕ್ಕಾಗಲ್ಲ. ಆದ್ರಿಂದ ರಕ್ತ ಹಂಚ್ಕೊಂಡು ಹುಟ್ಟಿರೋದು ಅಣ್ಣ ತಂಗಿ, ಆದ್ರಿಂದ ಒಬ್ರಿಗೊಬ್ರಿಗೆ ಆಗೋದಿಬ್ರೆ. ಆದ್ರಿಂದ ಯಾವತ್ತೇ ಇದ್ರು ನೀವಿಬ್ರು ಒಂದಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ಅವರ ಭಾವನೆ. ಆ್ಯಂಡ್ ನನಗೆ ನಮ್ಮ ಅಣ್ಣನ ಜೊತೆ ಯಾವಾಗಲೂ ಇರಬೇಕು ಅನಿಸುತ್ತೆ. ಅವ್ರ ಜೊತೆ ತುಂಬ ಸೀರಿಯಸ್ ಆಗಿ ಜಗಳ ಆಡಬಾರ್ದು. ಅವಾಗ ನಾನು ಮುಚ್ಕೊಂಡ್ಬಿಡ್ತೀನಿ, ಆದರೆ ಜಗಳ ಇರಬೇಕು. ಈ ರೀತಿ ನಡ್ಕೊಂಡು ಹೋಗ್ಬೇಕು, ಯಾವತ್ತೂ ಪ್ರೀತಿ ಮಾಡಬೇಕು ಅಣ್ಣ ಅಂತ ಹೇಳ್ತೀರಿ. ವೆರಿ ಸ್ವೀಟ್ ಅಣ್ಣ ತಂಗಿ. ಖುಷಿ ಆಯಿತು ನಮಗೆ ನಮ್ಮ ಜೊತೆ ಬಂದು ನೀವು ನಿಮ್ಮ ಬಾಂಧವ್ಯವನ್ನ, ನಿಮ್ಮ ನೆನಪುಗಳನ್ನೆಲ್ಲ ಹಂಚ್ಕೊಂಡ್ರಿ. ಧನ್ಯವಾದಗಳು. ಹೀಗೆ ಇರಲಿ ನಿಮ್ಮ ಈ ಅಣ್ಣ ತಂಗಿಯ ಪ್ರೀತಿ, ಆ ಪುಟ್ಟ ಜಗಳಗಳೆಲ್ಲ ಅಲ್ಲಿ ಇರಲಿ, ಯಾವತ್ತೂ ಪ್ರೀತಿ ಹೀಗೆ ಸದಾ ಇರಲಿ, ನೀವಿಬ್ಬರು ಖುಷಿಯಾಗಿರಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಅಣ್ಣ ತಂಗಿಯ ಮಧುರ ಬಾಂಧವ್ಯವನ್ನು, ಯಾವ ರೀತಿ ಸುಂದರವಾದಂತಹ ಕಾದಾಟ, ಜಗಳ, ಪ್ರೀತಿ ಅವೆಲ್ಲದರ ನಡುವೆ ಒಗ್ಗೂಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸುಂದರವಾದಂತಹ ಅನುಭವ ಇದೆ ಈ ಮಾಸ್ಟರ್ ಕಿಶನ್ ಮತ್ತು ಕಿರಣ್ ಅಣ್ಣ ತಂಗಿಯರಲ್ಲಿ. ರಕ್ಷಾಬಂಧನ ಅಂತಂದ್ರೇ ಹಾಗೆ, ಅಂತಹ ಒಂದು ಸುಂದರವಾದಂಥ ಅನುಭವವನ್ನು ಕೊಡುವಂತಹ, ಆ ಪ್ರೀತಿ ಮಧುರ ಬಾಂಧವ್ಯವನ್ನು ಉಳಿಸಿಕೊಂಡು ಬಂದಿರುವಂಥ ಒಂದು ಆಚರಣೆ. ನಿಮಗೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.